ಚಿಕ್ಕಬಳ್ಳಾಪುರ ಜನನೇ ಅವ್ರನ್ನ ಗೆಲ್ಲಿಸಿರೋದು. ಈಗ ಚಿಕ್ಕಬಳ್ಳಾಪುರ ಜನರೇ ಹೇಳ್ತಾವ್ರೆ ಅಂದರೆ ನಾನು ಯಾಕೆ ಹೇಳ್ಬೇಕು ಅವ್ರ ಬಗ್ಗೆ ಅಲ್ವಾ? ಅವರು ಭಾಳ ಕೆಲಸ ಇರ್ತದೆ ಅವ್ರಿಗೆ. ಈ ರಾಜ್ಯ ಸುತ್ತೋದಿದೆ, ಅಲ್ಲಿ ಎಲ್ಲೆಲ್ಲಿ ಪಾಪ ಪರ್ಕೆ ಎಲ್ಲ ದಾವಣಗೆರೆಗೆ ಹೋಗಿ ಪರ್ಕೆ ತೋರಿಸಿದ್ರು ಜನ, ಕಾಲಿಂದೆಲ್ಲ ಕೈಗೆ ತೊಗೊಂಡ್ರು. ಯಾಕೆ ಬೇಕು? ಸೊ ಮೊದಲನೇ ಸಾರಿ ಗೆದ್ದಿದ್ದಾರೆ, ಜನ ವಿಶ್ವಾಸದಿಂದ ಗೆಲ್ಲಿಸಿದ್ದಾರೆ. ಸೊ ಜನರ ಸಂಪರ್ಕದಲ್ಲಿದ್ದು ಜನ ಕಲ್ಯಾಣದ ಕಾರ್ಯಗಳನ್ನು ಮಾಡಿದರೆ ಮುಂದೆನೂ ನೆನ್ಕೊಳ್ತಾರೆ. ನಾನು ನಿಮ್ಮ ಮೂಲಕ ಅವ್ರಿಗೆ ಸಲಹೆ ಕೊಡೋದಿಷ್ಟೇ. ನಾನು ಮಾತೆತ್ತಿದಾಗೆಲ್ಲನೂ ಪಾಪ ಹೇಳ್ತಿರ್ತಾರೆ, ನಮ್ಮ ನಾರಾಯಣ ಸ್ವಾಮಣ್ಣ. ಅಣ್ಣ ಅಂದಾಗ ನಾನು ಆತನ ತಮ್ಮ ಅನ್ನೋದೇ, ನಾನು ಬೇರೆ ಏನೋ ಅನ್ನೋಕ್ಕೆ ನನಗೂ ಆಗಲ್ಲ. ಆದರೆ ನನ್ನ ತಮ್ಮ ಎಲ್ಲರ ಜೊತೆಯಲ್ಲಿ ಸೇರಿ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಹೆಸರು ತಗೊಳ್ಳಿ. ಇಲ್ಲ ಅಂತಂದರೆ ರಾಜಕಾರಣದಲ್ಲಿ ಯಾರೂ ಶಾಶ್ವತ ಎಲ್ಲ ಮನೆಗೆ ಕಳಿಸ್ಬಿಡ್ತಾರೆ, ಅದನ್ನು ಮಾಡೋಕ್ಕೆ ಹೋಗ್ಬೇಡ ಅಂತ ಅಷ್ಟೇ ಹೇಳ್ತೀನಿ ಸರ್. ಒಂದು ವೇಳೆ ಏನು ಚಿಂತನೆ ಇಲ್ಲ. ನಮ್ಮ ಪಕ್ಷದ ಮುಖಂಡರುಗಳು ಏನಾನ ಹೇಳ್ಬಿಟ್ರೆ ಆ ಥರ ನಾನು ಅವ್ರ ಮಾತನ್ನು ಮೀರೋಕ್ಕಾಗಲ್ಲ. ಯಾಕಂದರೆ ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆದರೆ ಅಂಥ ಪರಿಸ್ಥಿತಿ ಉದ್ಭವ ಆಗೋದಿಲ್ಲ. ಸರ್, ಚಿಕ್ಕಬಳ್ಳಾಪುರ